ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿನ್ನೆ ನಿರ್ದೇಶಾಂಕ ಜಾಮಿತಿನಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಸೆಕ್ಷನ್ ಫಾರ್ಮುಲಾ ಮೇಲೆ ಲೆಕ್ಕಗಳು ಮಾಡ್ತಾ ಇದ್ದೆ. ಅದಕ್ಕೆ ಮುಂಚೆ ಒಂದನ್ನು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆತಂಕದಿಂದ ಹೇಳ್ಕೊತಾ ಇದ್ದಾರೆ, ಸರ್ ಟ್ರಿಗ್ನಾಮೆಟ್ರಿ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಟ್ರಿಗ್ನಾಮೆಟ್ರಿ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಟ್ರಿಗ್ನಾಮೆಟ್ರಿ ನಮಗೆ ಕಷ್ಟ ಅಂತ ಹೇಳ್ತಿದ್ದಾರೆ. ನಾನು ನಿಮಗೆ ವಿಶ್ವಾಸಪೂರ್ವಕವಾಗಿ ಹೇಳ್ತೀನಿ, ಧೈರ್ಯವಾಗಿರಿ, ಆತಂಕ ಪಡಬೇಡಿ. ಒಂದು ದಿನ ಅಥವಾ ಅಬ್ಬಬ್ಬ ಅಂದರೆ 2 ದಿನದಲ್ಲಿ ಈ ನಿರ್ದೇಶಾಂಕ ಜಾಮೆಟ್ರಿ ಕೋಆರ್ಡಿನೇಟ್ ಜಾಮೆಟ್ರಿ ಮುಗಿಸಿದ ಮೇಲೆ ಸೋಮವಾರ ಅಥವಾ ಮಂಗಳವಾರದಿಂದ ಟ್ರಿಗ್ನಾಮೆಟ್ರಿನೇ ಸ್ಟಾರ್ಟ್ ಮಾಡೋದು. ಗೊತ್ತಾಯ್ತಲ್ಲ? ಧೈರ್ಯವಾಗಿದೆ. ಅಷ್ಟೇಳಿ ಈಗ ನಾನು ಈ ದಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾದಲ್ಲಿ ನಾವು ನಿನ್ನೆ ಫಾರ್ಮುಲಾ ಹೇಳಿದ್ವಿ. AX1Y1 BX2Y2. This is a line segment joining the points X1, Y1 and X2, Y2. P is a point which divides internally the line segment in the ratio M1 is to M2 ಅಂತ ಹೇಳಿ ಅದಕ್ಕೆ ಫಾರ್ಮುಲಾ ಕೂಡ ನಾವು X ಮತ್ತು Yಗೆ ಕಂಡುಹಿಡಿಯೋಕ್ಕೆ X is equal to MX2 plus M1X2 plus M2X1 over M1 plus M2, ಹಾಗೆಯೇ Y is equal to M1Y2 plus M1Y1 M2Y1 over M1 plus M2 ಅಂತ ಹೇಳಿದ್ವಿ. ಈಗ using section formula another small result can be obtained. ಈ ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿಕೊಂಡು ಇನ್ನೊಂದು ಸಣ್ಣ ಸೂತ್ರವನ್ನು ಕಂಡುಹಿಡಿತೀನಿ. ಇದಕ್ಕೆ ಬರ್ಕೊಳ್ಳಿ, ಟು ಫೈಂಡ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಟು ಫೈಂಡ್ ಮಿಡ್ ಪಾಯಿಂಟ್ ಫಾರ್ಮುಲಾ ಕನ್ನಡ ಮೀಡಿಯಂನವರು ಬರ್ಕೊಳ್ಳಿ, ಮಧ್ಯಬಿಂದುವಿನ ಸೂತ್ರವನ್ನು ಕಂಡುಹಿಡಿಯುವುದು. ಮಧ್ಯಬಿಂದುವಿನ ಸೂತ್ರವನ್ನು ಕಂಡುಹಿಡಿಯುವುದು. ಮಧ್ಯಬಿಂದುವಿನ ಸೂತ್ರ ಟು ಫೈಂಡ್ ಮಿಡ್ ಪಾಯಿಂಟ್ ಅಂತ ಅಂದರೆ ಏನರ್ಥ? ಈಗ AX1Y1 BX2Y2. Here is a line joining the points AX1Y1 and BX2Y2. ಇಲ್ಲಿ ಒಂದು ಸರಳ ರೇಖೆ ಇದೆ, ರೇಖಾಖಂಡ. AX1Y1 ಮತ್ತು BX2Y2ಗಳನ್ನು ಸೇರಿಸುವ ರೇಖಾಖಂಡ. ಇಲ್ಲಿ ಮಿಡ್ ಪಾಯಿಂಟ್ ಕಂಡುಹಿಡೀರಿ ಅಂತಾನೆ. ಮಿಡ್ ಪಾಯಿಂಟ್, ಅದು ಹೆಸರೇ ಸ್ಪಷ್ಟ, ಮಧ್ಯಬಿಂದು ಅಂತ. ಮಿಡ್ ಪಾಯಿಂಟ್, ಮಿಡ್ ಮಧ್ಯದಲ್ಲಿದೆ ಅಂತ. ಅಲ್ಲಿಗೆ ಕರೆಕ್ಟಾಗಿ AB 10 ಅಡಿ ಇದ್ದರೆ 5 ಅಡಿಗೆ ಒಂದು ಪಾಯಿಂಟು, AB 20 ಅಡಿ ಇದ್ದರೆ 10 ಅಡಿಗೆ ಒಂದು ಪಾಯಿಂಟು, AB 100 ಅಡಿ ಇದ್ದರೆ 50 ಅಡಿಗೆ ಒಂದು ಪಾಯಿಂಟ್. ಕರೆಕ್ಟಾಗಿ ಮಿಡ್ ಪಾಯಿಂಟ್. ಅಲ್ಲಿಗೆ P ಮಿಡ್ ಪಾಯಿಂಟ್, P ಮಧ್ಯಬಿಂದು. ಮಧ್ಯಬಿಂದು ಅಂದರೆ ಅರ್ಥ AP ಈಸ್ ಈಕ್ವಲ್ ಟು PB. AP ಮತ್ತು PB ಎರಡು ಈಕ್ವಲ್ ಇರುತ್ತೆ. AP ಈಸ್ ಈಕ್ವಲ್ ಟು PB, P ಮಿಡ್ ಪಾಯಿಂಟ್ ಆದ್ದರಿಂದ. ಅಂದರೆ ಅವಾಗ ರೇಷಿಯೋ ಏನಾಗಿರುತ್ತೆ? ರೇಷಿಯೋ 5 ಅಡಿ ಇದ್ದರೆ 5:5, 10 ಅಡಿ ಇದ್ದರೆ 10:10, 20 ಅಡಿ ಇದ್ದರೆ 20:20. ಒಟ್ಟಿನಲ್ಲಿ 5:5 ಆಗಿರಲಿ, 10:10 ಆಗಿರಲಿ, 100 ಅಡಿದನ್ನು 50 ಅಡಿ ಮಾಡಿ 50:50 ಆದ್ರೂ ಕೊನೆಗೆ ಎಲ್ಲವೂ ಕೂಡ ಕಮ್ಸ್ ಡೌನ್ ಟು 1:1. ತಪ್ಪಸಲೇನೋ? 5 1 5 1, 10 1 10, 50 50. ಆದ್ದರಿಂದ ಮಿಡ್ ಪಾಯಿಂಟ್ ಆಲ್ವೇಸ್ ಡಿವೈಡ್ಸ್ ದಿ ಲೈನ್ ಸೆಗ್ಮೆಂಟ್ ಇಂಟರ್ನಲಿ ಇನ್ ದಿ ರೇಷಿಯೋ 1:1. ಅಂದರೆ ಅರ್ಥ, ಮಧ್ಯಬಿಂದುವು ಯಾವಾಗಲೂ ಕೊಟ್ಟಿರುವ ರೇಖಾಖಂಡವನ್ನು 1:1 ಅನುಪಾತದಲ್ಲಿ ವಿಭಾಗಿಸುತ್ತದೆ
ನೆನಪಿಟ್ಕೋಬೇಕು. ಅಲ್ಲಿಗೆ ಮಿಡ್ ಪಾಯಿಂಟ್ ರೇಷಿಯೋ 2:3 ಬರೋಲ್ಲ, 10:20 ಬರೋಲ್ಲ, 1:1 ಬರೋದು. ಮಿಡ್ ಪಾಯಿಂಟ್ ಅಂದರೆ ಎರಡು ಈಕ್ವಲ್ ಅಂದಮೇಲೆ 1:1. ಆವಾಗ ಎಕ್ಸ್ ವೈ ಏನಾಗುತ್ತೆ? ಮಿಡ್ ಪಾಯಿಂಟ್ ಫಾರ್ಮುಲಾ ಪಿ ಮಿಡ್ ಪಾಯಿಂಟ್ ಸಿಗ್ಬೇಕಾದ್ರೆ ಪಿ ಮಿಡ್ ಅಂತ ಬರ್ಕೋಬಹುದು. ಪಿ ಮಧ್ಯಬಿಂದು, ಪಿ ಮಿಡ್ ಪಾಯಿಂಟ್. ಎಕ್ಸ್ ಏನಾಗುತ್ತೆ ನೋಡಿ, ಎಕ್ಸು ಇದು ಬಂದು ಬರೆಯೋದು ಎಕ್ಸ್ ಕೋಆರ್ಡಿನೇಟ್. ಎಕ್ಸು mx2 m1x2 ಪ್ಲಸ್ m2x1 ಓವರ್ m1 ಪ್ಲಸ್ m2 ಫಾರ್ಮುಲಾ. m1x2 ಇದು m1 ಇದು m2 ಎರಡು ಒಂದೊಂದೇ. m1x2 1x2 ಪ್ಲಸ್ m1x1 1 x1 ಓವರ್ 1 ಪ್ಲಸ್ 1 m1 ಪ್ಲಸ್ m2. ಹಾಗೆ y ಕೋಆರ್ಡಿನೇಟ್ m1y2 1 ಇಂಟು y2 ಪ್ಲಸ್ m2y1 1 ಇಂಟು y1 ಓವರ್ m1 ಪ್ಲಸ್ m2 1 ಪ್ಲಸ್ 1. ಅಲ್ಲಿಗೆ ಪಿ ಮಿಡ್ ಪಾಯಿಂಟ್ ಏನಾಯಿತು ಅಂದರೆ, ಪಿ ಮಿಡ್ ಪಾಯಿಂಟ್, ಪಿ ಮಧ್ಯಬಿಂದು x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಕಂಡುಹಿಡಿಬೇಕು ಅಂದರೆ x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2. ಎರಡರ ಆವರೇಜ್ ಸರಾಸರಿ x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2. ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಇದನ್ನು ಜ್ಞಾಪ ಇಟ್ಕೊಂಡಿರಬೇಕು, ಲೆಕ್ಕಗಳು ಇದ್ರ ಮೇಲೂ ಬರ್ತವೆ. ಹಾಗಾಗಿ ನಾನು ಸೆಕ್ಷನ್ ಫಾರ್ಮುಲಾದಿಂದ ಇನ್ನೊಂದು ಸೂತ್ರ ಕಂಡು ಹಿಡ್ಕೊಂಡಿದ್ದೀನಿ, ಮಿಡ್ ಪಾಯಿಂಟ್ ಫಾರ್ಮುಲಾ. ಕರೆಕ್ಟಾ? ಈಗ ಲೆಕ್ಕ ಮಾಡೋಣ. ಬರ್ಕೊಳ್ಳಿ ಒಂದು ಲೆಕ್ಕ. ಕರೆಕ್ಟ್. ನಾನು ಆಗಲೇ ಜ್ಞಾಪಿಸಿದ್ದು ಒಳ್ಳೆಯದಾಯಿತು. ನಾನು ನಿನ್ನೆ ಪಾಠ ನಿಲ್ಲಿಸಿದಾಗ ಆ ರೇಷಿಯೋ ಅನುಪಾತ ಕಂಡುಹಿಡಿಯೋಕ್ಕೆ ಆಲ್ಟರ್ನೇಟ್ ಮೆಥಡ್ ಹೇಳ್ತೀನಿ ಇದಿದೆ. ಥ್ಯಾಂಕ್ಸು ಹೇಳಿ ಜ್ಞಾಪಿಸಿದ್ದಕ್ಕೆ. ಆ ಲೆಕ್ಕ ಏನು ಕೊಟ್ಟಿದ್ದೆ ನಾನು ಅಂದರೆ, ಇಫ್ ಐ ರಿಮೆಂಬರ್, ಆ ಲೆಕ್ಕ a minus 610 ಕರೆಕ್ಟ್, ಅದು b 3 minus 8 ಡಿವೈಡಿಂಗ್ ಪಾಯಿಂಟ್ p minus 4 6 ಫೈಂಡ್ ದಿ ರೇಷಿಯೋ. ಇದಂತ ನಾನು ಕೊಟ್ಟಿದ್ದು. ನಾಪಿಟ್ಕೊಳ್ಳಿ, ಆಲ್ಟರ್ನೇಟ್ ಮೆಥಡ್ ಅಂದರೆ ಇಷ್ಟೇ. ವೆನೆವರ್ ಯು ಆರ್ ಆಸ್ಕ್ಡ್ ಟು ಫೈಂಡ್ ದಿ ರೇಷಿಯೋ, ಅನುಪಾತವನ್ನು ಕಂಡು ಹಿಡಿಯಿರಿ ಇದ್ರೆ ರೇಷಿಯೋ ಕಂಡುಹಿಡೀರಿ. m1:m2 ಕಂಡುಹಿಡೀರಿ ಅಂದಾಗ m1 m2 ಅಂತ ತಗೋಬಾರ್ದು. ಆಲ್ಟರ್ನೇಟ್ ಮೆಥಡಲ್ಲಿ k ಮತ್ತು 1 ಅಂತ ತಗೋಬೇಕು. k:1 ಅಂತ ಸ್ವಲ್ಪ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. k:1 ಅಂತ ತಗೋಬೇಕು. k:1 ಅಂತ. ಸೊ ವೆನೆವರ್ ಯು ಆರ್ ಆಸ್ಕ್ಡ್ ಟು ಫೈಂಡ್ ದಿ ರೇಷಿಯೋ, ಟೇಕ್ ದಿ ರೇಷಿಯೋ ಟು ಬಿ ಡಿಟರ್ಮೈನ್ಡ್ ಆಸ್ k:1. ಯಾವ ಅನುಪಾತದಲ್ಲಿ ಕತ್ತರಿಸುತ್ತಾರೆ, ವಿಭಾಗಿಸುತ್ತಾರೆ. ಇಲ್ಲಿ -4 6 ಬಿಂದುವು a -6 10 b 3 -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ, ಅನುಪಾತವನ್ನು ಕಂಡು ಹಿಡಿಯಿರಿ ಅಂದಾಗ ನೀವು m1:m2 ಅಂತ ಇಟ್ಕೊಂಡು ಮಾಡೋದನ್ನ ನಿನ್ನೆ ಹೇಳಿಕೊಟ್ಟೆ. ಆಲ್ಟರ್ನೇಟು ಸುಲಭದಲ್ಲಿ ಮಾಡಬಹುದು ಲೆಕ್ಕನ ಅನ್ನೋಕ್ಕೆ m1 m2 ಬದಲಿಗೆ k:1 ಅಂತ ಇಟ್ಕೊಳ್ಳಿ.
k:1 ಅಂತ ಇಟ್ಕೊಂಡ್ರೆ ಏನಾಗುತ್ತೆ, ಆವಾಗ ಮತ್ಮರ x ಇಸ್ ಈಕ್ವಲ್ ಟು x ಅಂದರೆ ಅದೇ ಫಾರ್ಮುಲಾ m1x2 ಪ್ಲಸ್ m2x1 ಓವರ್ m1 ಪ್ಲಸ್ m2. ಇಲ್ಲಿ x ಅಂದರೆ -4, ಇದು x1, ಇದು y1, ಇದು x2, ಇದು y2, ಇದು x. ಆಗಲೇ ಹಾಗೇನೆ m1 m2 ಬದಲಿಗೆ k ಮತ್ತು 1 ಬರುತ್ತೆ ಅಷ್ಟೇನೆ. ಅಲ್ಲಿಗೆ -4 ಇಸ್ ಈಕ್ವಲ್ ಟು m1x2, ಇದು m1, ಇದು m2. m1x2 ಅಂದರೆ 3k ಪ್ಲಸ್ m2x1 ಪ್ಲಸ್ m2 ಅಂದರೆ m2 ಅಂದರೆ 1 ಇಂಟು x1 ಅಂದರೆ -6 ಓವರ್ m1 ಪ್ಲಸ್ m2 k ಪ್ಲಸ್ 1, ಅಥವಾ -4 ಇಸ್ ಈಕ್ವಲ್ ಟು 3k -6 ಪ್ಲಸ್ ಇಂಟು -6 ಓವರ್ k ಪ್ಲಸ್ 1, ಕಾಲ್ ರಿಲೇಷನ್ ನಂಬರ್ 1. ಎರಡನೇ ರಿಲೇಷನ್ ತಗೊಳ್ಳಿ, y ಇಸ್ ಈಕ್ವಲ್ ಟು m1y2 ಪ್ಲಸ್ m2y1 ಓವರ್ m1 ಪ್ಲಸ್ m2, ಅಥವಾ y ಅಂದರೆ 6 ಇಸ್ ಈಕ್ವಲ್ ಟು m1y2, m1 ಅಂದರೆ k, y2 ಅಂದರೆ -8k ಡೈರೆಕ್ಟ್ ಬರ್ತಿದ್ದೀನಿ, -8k ಪ್ಲಸ್ m2y1 ಅಂದರೆ 1 ಇಂಟು 10 ಪ್ಲಸ್ 10 ಓವರ್ m1 ಪ್ಲಸ್ m2 k ಪ್ಲಸ್ 1, ಕಾಲ್ ದ ರಿಲೇಷನ್ ನಂಬರ್ 2. ಡಿವೈಡ್ 1/2, 1/2 ಗಿವ್ಸ್, ಅಲ್ಲೂ ಹಾಗೆ ಮಾಡಿದೆ, 1/2 ಗಿವ್ಸ್ -4 ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು, ಇಲ್ಲೇ ನೋಡ್ಕೊಂಬಿಡಿ, k ಪ್ಲಸ್ 1 ಪ್ಲಸ್ k ಪ್ಲಸ್ 1 ಕ್ಯಾನ್ಸಲ್ ಆಯಿತು, 3k -6 ಡಿವೈಡೆಡ್ ಬೈ -8k ಪ್ಲಸ್ 10. 2 4, 2 3 6, ಇಲ್ಲೂ ಕ್ಯಾನ್ಸಲ್, 2 2s 4, 2 3s 6, ಅಲ್ಲಿಗೆ 3 3s 9, ಕ್ರಾಸ್ ಮಲ್ಟಿಪ್ಲಿಕೇಶನ್ 3 3s 9k -18 is equal to minus into minus plus 2 8s 16k -20. ಅಥವಾ ಕೆಗಳನ್ನೆಲ್ಲ ಒಂದು ಕಡೆ ತನ್ನಿ, ಕಾನ್ಸ್ಟೆಂಟ್ ಎಲ್ಲ ಒಂದು ಕಡೆ ಕಳಿಸಿ. 9k -16k is equal to -20 plus 18, ಅಥವಾ -7k is equal to -2, -7k is equal to -2, ಅಥವಾ therefore k is equal to -2 divided by -7, 2/7, minus minus plus, k is equal to 2/7. k ಅಂದ್ರೂ ಒಂದೇ, k/1 ಅಂದ್ರೂ ಒಂದೇ, ಕರೆಕ್ಟಾ? ಏನಿಲ್ಲ ಇದ್ರೆ ಕೆಳಗಡೆ 1, ಅಲ್ಲಿ k/1 is equal to 2/7, ಅಲ್ಲಿಗೆ k is to 1 ಅಂತ ಇಟ್ಕೊಂಡಿದ್ರಿ, therefore k is to 1 ಅಂದರೆ 2 is to 7. ಸೇಮ್ ಆನ್ಸರ್. ಏನು ಸರ್ ಇದರೊಳಗಡೆ ನಮಗೆ ಸುಲಭ ಆಯಿತು ಅಂದರೆ, ಸ್ವಲ್ಪ ಸಿಂಪ್ಲಿಕೇಶನ್ ಈಸಿ, ಯಾಕೆಂದರೆ 1 ಅಂತ ಇಟ್ಕೊಂಡ್ರೆ ಗುಣಿಸು ಸುಲಭ ಆಗುತ್ತೆ. m2 ಅಂತ ಗುಣಿಸೋಕ್ಕೂ 1 ಅಂತ ಗುಣಿಸೋಕ್ಕೂ ಒಂದು ವೇರಿಯಬಲ್ ರಿಮೂವ್ ಆಗುತ್ತೆ. m1 m2 2 ವೇರಿಯಬಲ್ ಬದಲಿಗೆ k ಅಂತ ಒಂದೇ ವೇರಿಯಬಲ್ ಬರುತ್ತೆ. ಅದು ಇಲ್ಲಿಯ ಸರಳತೆ, ಕರೆಕ್ಟಾ? ಸೊ ಆನ್ಸರ್ ಅಷ್ಟೇ, ಹೋದ ಲೆಕ್ಕಕ್ಕೂ ಅಷ್ಟೇ ತಾನೇ ಆನ್ಸರ್ ಬಂದಿದ್ದು. ನೆಕ್ಸ್ಟ್ ಈಗ ಇನ್ನೊಂದು ಲೆಕ್ಕ.
ಇದನ್ನು ಲೆಕ್ಕ ಮಾಡ್ಕೊಳ್ಳಿ. ಫೈಂಡ್ ದಿ, ಸರ್ ಕನ್ನಡ ಮೀಡಿಯಂ ಬರ್ಕೊಳ್ಳಿ. ನಾಲ್ಕು ಮೈನಸ್ ಒಂದು ಮತ್ತು -2 -3. 4 -1 ಮತ್ತು -2 -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳನ್ನು ಕಂಡುಹಿಡಿಯಿರಿ. ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ತ್ರೈಭಾಜಕ ಬಿಂದುಗಳ ಇಂಗ್ಲಿಷ್ ಮೀಡಿಯಂನಲ್ಲಿ ಬರ್ಕೊಳ್ಳಿ. ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ಸ್ ಆಫ್ ಟ್ರೈಸೆಕ್ಷನ್. ತ್ರೈಭಾಜಕ, ಟ್ರೈಸೆಕ್ಷನ್, ಪಾಯಿಂಟ್ಸ್ ಆಫ್ ಟ್ರೈಸೆಕ್ಷನ್ of the line segment joining the points A 4 - 1, B -2 -3. Find the points of trisection. ತ್ರೈಭಾಜಕ ಬಿಂದುಗಳನ್ನು ಕಂಡುಹಿಡಿಯಿರಿ. ಕನ್ನಡ ಮೀಡಿಯಂನವರು ತ್ರೈಭಾಜಕ, ತ್ರೈ ಅಂದರೆ 3, ತ್ರೈಭಾಜಕ. ತ್ರೈಭಾಜಕ ಅಂದರೆ ಆಗಲೇ ಮಧ್ಯಬಿಂದು ದ್ವಿಭಾಜಕ, 2 ಭಾಗ ಮಾಡ್ತಿತ್ತು ಮಧ್ಯಕ್ಕೊಂದು ಪಾಯಿಂಟು. ಈಗ ತ್ರೈಭಾಜಕ ಅಂದರೆ ಈ ಉದ್ದನೆ ಕೋಲನ್ನು 3 ಈಕ್ವಲ್ ಪಾರ್ಟ್ಸ್ ಮಾಡಬೇಕು. ಒಂದು ಉದ್ದನೆ ಕೋಲ್ ಇರುತ್ತಪ್ಪ, 12 ಅಡಿ ಉದ್ದನೆ ಕೋಲು, 12 ಫೀಟ್ ಲೆಂತ್ ಕೋಲು. ಇದನ್ನು 3 ಈಕ್ವಲ್ ತುಂಡು ಮಾಡಿ ಅಂದರೆ ಎಷ್ಟು ಕಡೆ ಕತ್ತರಿಸ್ಬೇಕು? 2 ಕಡೆ ಕತ್ತರಿಸ್ಬೇಕಾಗತ್ತೆ. ಅವಾಗ 1 4 ಅಡಿ, 1 4 ಅಡಿ, 1 4 ಅಡಿ ಈಕ್ವಲ್ ಆಗುತ್ತೆ. ಸೊ ಪಾಯಿಂಟ್ಸ್ ಆಫ್ ಟ್ರೈಸೆಕ್ಷನ್ ಅಂದರೆ 3 ಪಾರ್ಟ್ಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಕಟ್ ದಿ ಲೈನ್ ಅಟ್ 2 ಪಾಯಿಂಟ್ಸ್. ಕರೆಕ್ಟಾ? ಇದನ್ನು ತ್ರೈಭಾಜಕವನ್ನು ಕಂಡುಹಿಡಿಯಬೇಕು ಅಂದರೆ 3 ಸಮಭಾಗಗಳನ್ನಾಗಿ ಕತ್ತರಿಸಬೇಕು ಅಂದರೆ 2 ಬಿಂದುಗಳಲ್ಲಿ ನಾವು ಕತ್ತರಿಸಬೇಕು. ಆದ್ದರಿಂದ ಈಗ ಇಲ್ಲಿ 2 ಬಿಂದುಗಳು ಮಾಡ್ಕೊಳ್ಳಿ, ಪಿ ಮತ್ತು ಕ್ಯೂ ಅಂತ. ಪಿ ಮತ್ತು ಕ್ಯೂ ಅಂತೀರಿ. ಕರೆಕ್ಟಾ? ಸೊ ಪಾಯಿಂಟ್ಸ್ ಆಫ್ ಟ್ರೈಸೆಕ್ಷನ್ ಮೀನ್ಸ್ ಯು ಹ್ಯಾವ್ ಟು ಫೈಂಡ್ 2 ಪಾಯಿಂಟ್ಸ್. ತ್ರೈಭಾಜಕಗಳನ್ನು ಕಂಡುಹಿಡಿಯಿದ್ರೆ 2 ಬಿಂದುಗಳನ್ನು ಕಂಡುಹಿಡಿಬೇಕು, ಪಿ ಮತ್ತು ಕ್ಯೂ. ಕರೆಕ್ಟಾ? ಈಗ ಪಿ ಕಂಡುಹಿಡಿತೀನಿ ಅಂದರೆ ಈಗ ಇದಕ್ಕೆ ಸದ್ಯಕ್ಕೆ XY ಅಂತ ಇಟ್ಕೋತೀನಿ. ಟು ಫೈಂಡ್ ಪಿ ಬಿಂದುವನ್ನು ಕಂಡುಹಿಡಿಯೋದು. ಪಿ ಬಿಂದು ಕಂಡುಹಿಡಿಯೋಕ್ಕೆ ಪಿನ XY ಅಂತ ಇಟ್ಕೋತೀನಿ. ಇದನ್ನು X1 Y1, ಇದನ್ನು X2 Y2 ಅಂತೀನಿ. ಕರೆಕ್ಟಾ? ಈಗ ಪಿ ಬಿಂದು ಕಂಡುಹಿಡಿಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಳ್ಳಿ. ಹಿಯರ್ ಯುವರ್ ಇಂಟೆಲಿಜೆನ್ಸ್ ಇಸ್ ಲಿಟಲ್ ಬಿಟ್ ರಿಕ್ವೈರ್ಡ್. ನೀವು ಬುದ್ಧಿವಂತಿಕೆ ಬೇಕು ಇಲ್ಲಿ. ಈಗ ಪಿ ಡಿವೈಡ್ ಮಾಡ್ತಾ ಇದೆ ಅಂದರೆ ಎ ಪಿ ಎಷ್ಟುದ್ದ ಇರುತ್ತೆ, ಪಿ ಬಿ ಎಷ್ಟಿರುತ್ತೆ ಅಂತ. ಈಗ 3 ಭಾಗ, ಅದರಲ್ಲಿ ಎ ಪಿ 1 ಭಾಗ ಇರುತ್ತೆ, ಪಿ ಬಿ 2 ಭಾಗ ಇರುತ್ತೆ. ಕರೆಕ್ಟಾ? ಅಲ್ಲಿಗೆ 1:2 ಅಂತ ತಗೋಬೇಕು. 1.2 ಫೈಂಡ್ ಪಿ ರೇಷಿಯೋನ 1:2, ರೇಷಿಯೋ 1:2. ಯಾಕೆ ಇದು 1 ತುಂಡು, ಇದು 1 + 1 2 ಆಗುತ್ತೆ. ಕರೆಕ್ಟಾ? ಈಗ ಕಂಡುಹಿಡಿಯೋಣ. ಎಕ್ಸ್ ಇಸ್ ಈಕ್ವಲ್ ಟು ಪಿ ಪಾಯಿಂಟ್ ಕಂಡುಹಿಡಿತಾ ಇದ್ದೀನಿ. ಎಕ್ಸ್ ಇಸ್ ಈಕ್ವಲ್ ಟು ನೋಡಿ, ಇದು M1, ಇದು M2.
m1x2 minus 2x minus 2, correcta? Minus 2 into 1 minus 2 plus m2x1 2 into 4 8 over m1 plus m2 1 plus 2 ಅಲ್ಲಿಗೆ 8 minus 2 6 divided by 1 plus 2 3 3 2s are 6 2 x 2 ಬಂತು. y is equal to m1y2 1 minus 3 minus 3 m2y1 minus 1 into 2 minus 2 over minus 2 1 plus 2 minus 5 by 3. ಇದು minus 5 by 3. ಕರೆಕ್ಟ್? ಅಲ್ಲಿಗೆ 1 point P 2 minus 5 by 3. 2 minus 5 by 3. ಇದು P ಬಂತು. ಲೆಕ್ಕ ಮುಗಿದಿಲ್ಲ. ಪಾಯಿಂಟ್ಸ್ ಆಫ್ ಟ್ರೈಸೆಕ್ಷನ್, ತ್ರೈಭಾಜಕ ಅಂದರೆ ಇನ್ನೂ ಒಂದು ಪಾಯಿಂಟ್ ಇದೆ, ಕ್ಯೂ ಕಂಡುಹಿಡಿಬೇಕು. ನೆಕ್ಸ್ಟ್ ಟು ಫೈಂಡ್ ಕ್ಯೂ ಬಿಂದುಗೆ ಏನಾಗುತ್ತೆ ಈಗ? ಈಗ ಕ್ಯೂಗೆ ಎಕ್ಸ್ ವೈ ಅಂತ ಇಟ್ಕೊಳ್ತೀವಿ. ಕ್ಯೂಗೆ ಎಕ್ಸ್ ವೈ ಕಂಡುಹಿಡಿಬೇಕು. ಕ್ಯೂಗೆ ಎಕ್ಸ್ ವೈ ಇಟ್ಕೊಂಡ್ರೆ m1 m2 1:2 ಅಲ್ಲ, ಈಗ ಕ್ಯೂ ಇಲ್ಲಿರೋದು 2:1 ಆಗುತ್ತೆ. ಕರೆಕ್ಟಾ? 2:1 ರೇಷಿಯೋ 2:1. ಅಲ್ಲಿಗೆ m1 2 m2 1. ಆವಾಗ x is equal to ಕ್ಯೂ ಬಿಂದುದು x is equal to m1x2 2 into minus 2 minus 4 plus m2x1 1 into 4 4 divided by m1 plus m2 2 plus 1 minus 4 plus 4 0 by 3 0 divided by anything is 0. ಸೊನ್ನೆಯನ್ನು ಯಾವುದರಿಂದ ಭಾಗಿಸಿದರೂ ಸೊನ್ನೆ. x is equal to 0. y is equal to m1y2 2 into minus 3 minus 6 plus m2y1 1 into minus 1 minus 1 plus 2 plus 1 minus 7 by 3. ಅಲ್ಲಿಗೆ Q, another point of trisection, 0 minus 7 by 3. Correct? ಅರ್ಥ ಆಯ್ತಲ್ಲ? ಪಾಯಿಂಟ್ಸ್ ಆಫ್ ಟ್ರೈಸೆಕ್ಷನ್ ಅಂದರೆ ಯು ಹ್ಯಾವ್ ಟು ಫೈಂಡ್ 2 points. ಫೈಂಡ್ ಮಿಡ್ ಪಾಯಿಂಟ್ ಅಂದರೆ 1 point. ಅದಕ್ಕೆ ಮಿಡ್ ಪಾಯಿಂಟ್ಗೆ 1:1 ರೇಷಿಯೋ. ಪಾಯಿಂಟ್ಸ್ ಆಫ್ ಟ್ರೈಸೆಕ್ಷನ್ಗೆ 1:2 2:1. ಕರೆಕ್ಟಾ? ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಎ ಬಿ ವ್ಯಾಸವಾಗಿರುವ ವೃತ್ತದ ಕೇಂದ್ರ AB ವ್ಯಾಸವಾಗಿರುವ ವೃತ್ತದ ಕೇಂದ್ರ
2 ಮೈನಸ್ 3 ಮತ್ತು ಉತ್ತರ ಕೇಂದ್ರ 2 ಮೈನಸ್ 3 ಮತ್ತು ಬಿ ಬಿಂದುವು 1 4 ಆಗಿದೆ. 1 4 ಆಗಿದೆ. ಹಾಗಾದರೆ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಎ ಬಿ ವ್ಯಾಸ, ವೃತ್ತರ ಕೇಂದ್ರ 2 ಮೈನಸ್ 3, ಒಂದು ಬಿ 1 4. ಫೈಂಡ್ ಎ. ಇಂಗ್ಲಿಷ್ ಮೀಡಿಯಂನವರು ಎ ಬಿ ಈಸ್ ದಿ ಡಯಾಮೀಟರ್. ಎ ಬಿ ಈಸ್ ದಿ ಡಯಾಮೀಟರ್ ಆಫ್ ಎ ಸರ್ಕಲ್ whose center is 2 minus 3. If point B is 1 4, find the point A. Find the coordinates of the point A or find the point A. ಮಿಡ್ ಪಾಯಿಂಟ್ ಫಾರ್ಮುಲಾನೇ ಅವನು ಕೇಳಿರೋದು, ಟ್ವಿಸ್ಟ್ ಮಾಡಿ ಕೇಳಿದ್ದಾನೆ. ಒಂದು ವೃತ್ತ ಇದೆ, ಒಂದು ವೃತ್ತ ಇದೆ. ಹಿಯರ್ ಇಸ್ ಎ ಸರ್ಕಲ್. ಎ ಬಿ ಈಸ್ ದಿ ಡಯಾಮೀಟರ್. ಎ ಬಿ ಈಸ್ ದಿ ಡಯಾಮೀಟರ್. ಒಂದು ವೃತ್ತವಿದೆ, ಎ ಬಿ ವ್ಯಾಸ. ವಾಟ್ ಈಸ್ ಮೆಂಟ್ ಬೈ ಡಯಾಮೀಟರ್? ಸರ್ಕಲ್ಸೇ ಇದೆ ನಿಮ್ಗೊಂದು ಚಾಪ್ಟರು, ಸುಮಾರು ಕನ್ಸ್ಟ್ರಕ್ಷನ್ಗಳಿದೆ ಸರ್ಕಲಲ್ಲಿ. ಕನ್ನಡ ಮೀಡಿಯಂನವ್ರು ಹೇಳೋದಾದರೆ ವೃತ್ತದಲ್ಲಿ ವೃತ್ತ, ವೃತ್ತರ ಕೇಂದ್ರ, ವೃತ್ತರ ಕಂಸ, ವೃತ್ತರ ತ್ರಿಜ್ಯ, ವೃತ್ತರ ವ್ಯಾಸ, ಆಮೇಲೆ ವೃತ್ತರ ಜ್ಯಾ, ವೃತ್ತರ ಜ್ಯಾ, ಇದು ಜ ಅಂದೆ, ಇದನ್ನು ತ್ರಿಜ್ಯ ಅಂದೆ, ಇದನ್ನು ಕಂಸ ಅಂದೆ. ಇವೆಲ್ಲ ಇದೆ, ಅದೆಲ್ಲ ಇನ್ನೊಂದಿನ ಆಮೇಲೆ ನೋಡೋಣ, ಟೈಮಿನ ಪ್ರಶ್ನೆ. ಈಗ ಸದ್ಯಕ್ಕೆ ಡಯಾಮೀಟರ್. ಡಯಾಮೀಟರ್ ಈಸ್ ಎ ಸ್ಟ್ರೈಟ್ ಲೈನ್ passing through the center of the circle and joining 2 points on the circumference of the circle. ವೃತ್ತದ ಪರಿಧಿಯ ಮೇಲಿರುವ 2 ಬಿಂದುಗಳನ್ನು, ಆಪೋಸಿಟ್ ಬಿಂದುಗಳನ್ನು ಸೇರಿಸುವ ಮತ್ತು ಕೇಂದ್ರದ ಮೂಲಕ ಹಾದು ಹೋಗುವ ಸರಳ ರೇಖೆಗೆ ವ್ಯಾಸ ಎಂದು ಹೆಸರು. ವ್ಯಾಸ always passes through the center of the circle. Diameter always passes through the center of the circle. ವ್ಯಾಸವು ಯಾವಾಗಲೂ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ, ವೃತ್ತರ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ. ಈಗ ಕೇಂದ್ರ ಕೊಟ್ಟಿದ್ದಾನೆ. ಕೇಂದ್ರ ಎಷ್ಟು ಕೊಟ್ಟಿದ್ದಾನೆ? ಸೆಂಟರ್ ಆಫ್ ದಿ ಸರ್ಕಲ್ ಹೂ ಸೆಂಟರ್ ಈಸ್ ಅಂತ ಕೊಟ್ಟಿದ್ದಾನೆ. ವೃತ್ತರ ಕೇಂದ್ರ 2 ಮೈನಸ್ 3. ವೃತ್ತರ ಕೇಂದ್ರ 2 ಮೈನಸ್ 3. ಎ ಬಿ ವ್ಯಾಸ ಅಂದಿದ್ದಾರೆ. ಎ ಬಿ ಇಸ್ ದಿ ಡಯಾಮೀಟರ್ ಅಂದಿದ್ದಾರೆ. ಬಿ ಕೊಟ್ಟಿದ್ದಾನೆ. ಬಿ ಇಸ್ ಹೌ ಮಚ್? ಬಿ ಎಷ್ಟು ಕೊಟ್ಟಿದ್ದಾನೆ? ಬಿ 1 4 ಅಂತ ಕೊಟ್ಟಿದ್ದಾನೆ. ಬಿ 1 4 ಕೊಟ್ಟಿದ್ದಾನೆ. ಫೈಂಡ್ ಎ ಅಂತ ಕೇಳಿದ್ದಾನೆ. B is 1 4. Find A. ಕರೆಕ್ಟಾ? ಈಗ ಇಲ್ಲಿ ಎ ಕಂಡುಹಿಡಿಯೋದಕ್ಕೆ ಎನ ಎಕ್ಸ್ ವೈ ಅಂತೀವಿ. ಕಂಡುಹಿಡಿಯೋದನ್ನ ಯಾವಾಗಲೂ ಎಕ್ಸ್ ವೈ ಅಂತ ತಗೋತೀವಿ. ಲೆಟ್ ಎ ಬಿ ಎಕ್ಸ್ ವೈ. ಅಕಾರ್ಡಿಂಗ್ ಟು ದಿ ಡೆಫಿನಿಷನ್ ಆಫ್ ಡಯಾಮೀಟರ್ ಆಫ್ ಎ ಸರ್ಕಲ್, center of the circle is nothing but the midpoint of the diameter. Center, it is the midpoint of the diameter.
ವೃತ್ತರ ವ್ಯಾಸದ ವ್ಯಾಖ್ಯೆ, ವೃತ್ತರ ವ್ಯಾಸ ಅನ್ನೋದರ ಡೆಫಿನಿಷನ್, ಅದರ ಅರ್ಥ ಹೇಳುತ್ತೆ ಯಾವಾಗಲೂ ವ್ಯಾಸದ ಮಧ್ಯಬಿಂದು ವೃತ್ತರ ಕೇಂದ್ರವಾಗಿರುತ್ತದೆ ಅಂತ. ವೃತ್ತರ ಕೇಂದ್ರ ವ್ಯಾಸದ ಮಧ್ಯಬಿಂದುವಾಗಿರುತ್ತದೆ ಅಂತ. ಅಲ್ಲಿಗೆ 2 - 3 ಇದು ಮಿಡ್ ಪಾಯಿಂಟ್, ಮಧ್ಯಬಿಂದು. ಇವೆರಡಕ್ಕೆ ಮಧ್ಯಬಿಂದು. ಕರೆಕ್ಟಾ? ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ತೀನಿ ಈಗ. ಮಿಡ್ ಪಾಯಿಂಟ್ ಫಾರ್ಮುಲಾ ಹೇಳುತ್ತೆ ಇದರ ಮಿಡ್ ಪಾಯಿಂಟ್ ಎಕ್ಸ್ ಕೋಆರ್ಡಿನೇಟ್ ಇಸ್ ಈಕ್ವಲ್ ಟು x1 plus x2 by 2. Y coordinate of the midpoint is y1 plus y2 by 2 ಅಂತ ಹೇಳುತ್ತೆ. ನೆನ್ನೆ ಮಾಡಿಸಿದ್ದೀನಿ ಮಿಡ್ ಪಾಯಿಂಟ್ ಫಾರ್ಮುಲಾ x1 plus x2 by 2. ಇವತ್ತು ಬೆಳಿಗ್ಗೆ ಇವತ್ತೇ ಮಾಡಿದ್ವಿ. x1 plus x2 by 2, y1 plus y2 by 2. ಹಾಗಾದರೆ ಈಗ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿ ನೋಡೋಣ. 2 is equal to x coordinate of the midpoint. 2 is equal to x1 plus x2 by 2, x plus 1 by 2, x plus 1 by 2. Cross multiplication, x plus 1 is equal to 2 to the 4. X is equal to 4 minus 1, 3. x 3. y ಕಂಡುಹಿಡಿಯಬೇಕು. yಗೆ y ಕೋಆರ್ಡಿನೇಟ್ ಆಫ್ ದಿ ಮಿಡ್ ಪಾಯಿಂಟ್ ತಗೋತೀವಿ. y ಕೋಆರ್ಡಿನೇಟ್ ಆಫ್ ದಿ ಮಿಡ್ ಪಾಯಿಂಟ್ -3. y coordinate of the midpoint -3. -3 is equal to y1 plus y2 by 2. y1 plus y2 by 2. y plus y2 4 by 2. Cross multiplication. y plus 4 is equal to -6, or y is equal to -6 minus 4 plus 4, because -4, y is equal to -6 minus 4 -10. y is equal to -10. Therefore, the point A x y ಅಂತ ಇಟ್ಕೊಂಡಿದ್ದೆ. ಹೇಗೆ ಈಗ x ಗೊತ್ತಾಗಿದೆ, y ಗೊತ್ತಾಗಿದೆ. x 3, y -10. 3 minus 10 ಆನ್ಸರ್. ಕರೆಕ್ಟಾ? ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ಶೋ ದಟ್ the vertices vertices 1, 2, show that ಹಾಕೋಬೇಡಿ. ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಅನ್ನು. ಶೋ ದಟ್ ಬೇಡ. ಫೈಂಡ್ ದಿ ವ್ಯಾಲ್ಯೂಸ್ ಆಫ್ x and y. Find the values of x and y if the vertices 1, 2, 1, 2, point 2, 1, 2, comma 4y, 4, comma y, 1, 2, 4, comma y, x, comma 6,
and 3, 5, 3, 5 taken in order form a parallelogram. ಕನ್ನಡ ಮೀಡಿಯಂನವರು 1, 2, 4, y, x, 6 ಮತ್ತು 3, 5 ಎಂಬ ಈ 4 ಬಿಂದುಗಳು ಒಂದು ಸಮಾಂತರ ಚತುರ್ಭುಜವನ್ನು ರಚಿಸಿದರೆ x ಮತ್ತು y ನ ಬೆಲೆಗಳನ್ನು ಕಂಡುಹಿಡಿಯಿರಿ. ಬಿಂದುಗಳನ್ನು ಅನುಕ್ರಮವಾಗಿ ಪರಿಗಣಿಸಲಾಗಿದೆ. ವರ್ಟಿಸೀಸ್ ಆರ್ ಟೇಕನ್ ಇನ್ ಆರ್ಡರ್. ಬಿಂದುಗಳನ್ನು ಅನುಕ್ರಮವಾಗಿ ಪರಿಗಣಿಸಲಾಗಿದೆ. ಒಂದೊಂದಕ್ಕೂ ಅರ್ಥ ಇದೆ. ವರ್ಟಿಸೀಸ್ ಟೇಕನ್ ಇನ್ ಆರ್ಡರ್ ಅಂತಾರೆ. ಬಿಂದುಗಳನ್ನು ಅನುಕ್ರಮವಾಗಿ ಪರಿಗಣಿಸಲಾಗಿದೆ ಅಂತ. ಅಂದರೆ ನೀವು ಇದನ್ನು ಆರ್ಡರಲ್ಲೇ ಬರ್ಕೋಬೇಕು. ವರ್ಟಿಸೀಸ್ ಎ, ವರ್ಟಿಸೀಸ್ ಬಿ, ವರ್ಟಿಸೀಸ್ ಸಿ, ವರ್ಟಿಸೀಸ್ ಡಿ. ಇದು ಆರ್ಡ್ರು. ಎ ಇದು ಸಿ, ಅದೆಲ್ಲ ಬಿ, ಇದು ಡಿ ಬರ್ಕೊಳ್ಳೋ ಹಂಗಿಲ್ಲ. ಟೇಕನ್ ಇನ್ ಆರ್ಡರ್ ಅಂತಾನೆ. ಅದಕ್ಕೆ ಅರ್ಥ ಇದೆ. ಹಾಗೇ ಬರಬೇಕು ಶೃಂಗಗಳನ್ನು ಅನುಕ್ರಮವಾಗಿ ಪರಿಗಣಿಸಲಾಗಿದೆ. ಎ ಬಿ ಸಿ ಡಿ ಬರ್ಕೊಂಡಿದ್ದೀನಿ. ಇದನ್ನು ಎಕ್ಸ್ ಮತ್ತು ವೈ ಕಂಡುಹಿಡೀರಿ ಅಂತಾನೆ. ಆದರೆ ಹಿಂಟ್ ಕೊಡ್ತಾ ಇದ್ದಾನೆ. 4 ವರ್ಟಿಸೀಸ್ ದಿ ಫಾರಮ್ ಎ ಪ್ಯಾರಲೋಗ್ರಾಮ್ ಅಂತ. ಎ ಬಿ ಸಿ ಡಿ, ಎ ಬಿ ಸಿ ಡಿ ಪ್ಯಾರಲೋಗ್ರಾಮ್. ABCD is a parallelogram. Definition of parallelogram. Parallelogram definition. It is a quadrilateral, no doubt, made up of 4 sides. Not only that, opposite sides are parallel. ಹೆಸರೇ parallelogram. Opposite sides are parallel. CD is parallel to AB, AD is parallel to CB. Not only that, opposite sides are parallel and equal. ಸಮಾಂತರ ಚತುರ್ಭುಜದಲ್ಲಿ 4 ಬಾಹುಗಳಿದ್ದು ಎದರ ಬದಲಿನ ಬಾಹುಗಳು ಸಮಾಂತರವಾಗಿಯೂ ಇರುತ್ತವೆ ಮತ್ತು ಸಮನಾಗಿಯೂ ಇರುತ್ತವೆ. ಅಷ್ಟೇ ಆದರೆ ಆಗಲ್ಲ. ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಎ ಪ್ಯಾರಲೋಗ್ರಾಮ್, ಸಮಾಂತರ ಚತುರ್ಭುಜದ ಮುಖ್ಯ ಲಕ್ಷಣ, ಅದೇ ನಮಗೆ ನಿರ್ಧಾರಕ ಅಂಶ, ಕನ್ಸಿಡರಬಲ್ ಪಾಯಿಂಟ್. ಏನು ಅಂದರೆ ಡಯಾಗನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್. ದಿಸ್ ಈಸ್ ದಿ ಡಿಸೈಡಿಂಗ್ ಫ್ಯಾಕ್ಟರ್. ಇದು ಸಮ ಇದೆ, ಅದರಿಂದ ಪ್ಯಾರಲೋಗ್ರಾಮ್. ಇದು ಸಮ ಇದೆ, ಪ್ಯಾರಲೋಗ್ರಾಮ್. ಆಯತಾಕಾರದಲ್ಲೂ ಇರುತ್ತೆ, 2 ಸಮ. ಪ್ಯಾರಲೋಗ್ರಾಮ್ನ ವೈಶಿಷ್ಟ್ಯ ಡಯಾಗನಲ್ಸ್ ಆಫ್ ದಿ ಪ್ಯಾರಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್. ಅಂದರೆ ಸಮಾಂತರ ಚತುರ್ಭುಜದ ಮುಖ್ಯ ಲಕ್ಷಣ ಅದರ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಕನ್ನಡ ಪದ ಎಷ್ಟು ಚೆನ್ನಾಗಿದೆ ರೀ, ಫಸ್ಟ್ ಕ್ಲಾಸ್ ಕನ್ನಡ ಕೇಳಿದ್ರೆ ಖುಷಿ ಆಗುತ್ತೆ. ಪರಸ್ಪರ ಅರ್ಧಿಸುತ್ತವೆ, ಅರ್ಧ ಮಾಡುತ್ತವೆ. ಬೈಸೆಕ್ಟ್ ಈಚ್ ಅದರ್ ಅಂದರೆ ಪಿ ಇದನ್ನು XY ಅಂತ, XY ಅಂದರೆ ಈಗ
ಪಿ ಎಕ್ಸ್ ವೈ ಪಿ ಬಿ ಡಿಯ ಮಧ್ಯಬಿಂದುವೂ ಆಗಿರುತ್ತೆ, ಪಿ ಎ ಸಿಯ ಮಧ್ಯಬಿಂದುವೂ ಆಗಿರುತ್ತೆ. ಕರೆಕ್ಟಾ? ಈಗ ಏನ ಆರ್ಡರ್ ಬರ್ಕೊಳ್ಳಿ. 1 2 ಬಿ 4 ವೈ ಸಿ ಎಕ್ಸ್ 6 ಡಿ 3 5 ಆರ್ಡರ್ ಬರ್ಕೋಬೇಕು. ಕರೆಕ್ಟಾ? ಇಲ್ಲಿ ಎಕ್ಸ್ ವೈ ಹಾಕೋಬೇಡಿ. ಈಗ ಫಸ್ಟು ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ಹಾಕೊಳ್ಳಿ. ಮಿಡ್ ಪಾಯಿಂಟ್ ಆಫ್ ಎ ಸಿಯ ಮಧ್ಯಬಿಂದು, ಕರ್ಣ ಎ ಸಿಯ ಮಧ್ಯಬಿಂದು, ಎ ಸಿ ಕರ್ಣ ಎ ಸಿಯ ಮಧ್ಯಬಿಂದು. ಕರೆಕ್ಟಾ? ಎ ಸಿಯ ಮಧ್ಯಬಿಂದು ಅಂದರೆ ಎಕ್ಸ್ ಕೋಆರ್ಡಿನೇಟು x+1 x1 + x2/2 ಮಿಡ್ ಪಾಯಿಂಟ್ ಫಾರ್ಮುಲಾ x+1/2. ಕರೆಕ್ಟಾ? y ಕೋಆರ್ಡಿನೇಟ್ 6+2/2 6+2/2 ಅಥವಾ x+1/2 6 + 2 8/2 2 4 6 + 2 8 8/2 4. ಕರೆಕ್ಟಾ? ನೆಕ್ಸ್ಟು ಮಿಡ್ ಪಾಯಿಂಟ್ ಆಫ್ ಇನ್ನೊಂದು ಕರ್ಣ ಡಿ ಬಿ, ಕರ್ಣ ಡಿ ಬಿಯ ಮಧ್ಯಬಿಂದು, ಡಿ ಬಿಯ ಮಧ್ಯಬಿಂದು ಅಂದರೆ ಅಗೈನ್ ಮಿಡ್ ಪಾಯಿಂಟ್ ಫಾರ್ಮುಲಾ 3+4/2 3+4/2. ಇನ್ನೊಂದು 5+y/2 5+y/2 ಅಥವಾ 3+4 ಅಂದರೆ 7/2 5+y/2. ಮಿಡ್ ಪಾಯಿಂಟ್ ಸೇಮ್ ಅಂತ ಹೇಳಿದೆ. ಬೈಸೆಕ್ಟ್ ಆಗೋದ್ರಿಂದ ಮಿಡ್ ಪಾಯಿಂಟ್ ಈ ಸೇಮ್, ಇವೆರಡು ಒಂದೇ ಆಗಿರ್ತವೆ, ಈಕ್ವಲ್. ಅಂದರೆ x+1/2 ಯಾವುದಕ್ಕೆ ಈಕ್ವಲ್ ಆಗಿರಬೇಕು? 7/2ಗೆ ಈಕ್ವಲ್ ಆಗಿರಬೇಕು. 4 ಅನ್ನೋದು ಯಾವುದಕ್ಕೆ ಈಕ್ವಲ್ ಆಗಿರಬೇಕು? ಇದಕ್ಕೆ ಈಕ್ವಲ್ ಆಗಿರಬೇಕು. ಸೊ ಸಿನ್ಸ್ ಮಿಡ್ ಪಾಯಿಂಟ್ ಈ ಸೇಮ್, ಮಧ್ಯಬಿಂದುವು ಒಂದೇ ಆಗಿರುವುದರಿಂದ x ಕೋಆರ್ಡಿನೇಟ್ ಸೇಮ್, y ಕೋಆರ್ಡಿನೇಟ್ ಸೇಮ್, ಈಕ್ವೇಟಿಂಗ್ x+1/2 is equal to 7/2. 2 cancelled. x+1 is equal to 7, or x is equal to 7 minus 1 6. X value 6. Equating y coordinate 4 is equal to 5 plus y/2. 4 is equal to 5 plus y/2. Cross multiplication, 5 plus y is equal to 4 2s are 8. Y is equal to 8 minus 5, or y is equal to 3. Y is equal to 3. ಅಲ್ಲಿಗೆ x 6, values of x is equal to 3, y is equal to 3. So x is equal to 6, y is equal to 3. ಕರೆಕ್ಟ್? ಸರಿನಾ? ಇದು ಕೂಡ ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೆ ಲೆಕ್ಕ. ಸೊ ನಾಳೆ ನಾವು 7 ಗಂಟೆಗೆ ಸೇರೋಣ. ಇನ್ನೊಂದು 2 ಲೆಕ್ಕ ಇದ್ರದ್ದು ಮಾಡಿ ಏರಿಯಾ ಆಫ್ ಎ ಟ್ರಯಾಂಗಲ್ ಅಂತ ತಗೋತೀನಿ, ತ್ರಿಭುಜದ ವಿಸ್ತೀರ್ಣ ಅಂತ. ಅದು ಮಾಡಿಬಿಟ್ರೆ ಕೋಆರ್ಡಿನೇಟ್ ಜಾಮೆಟ್ರಿ ಅಲ್ಲಿಗೆ ಮುಕ್ತಾಯ. ಸರಿನಾ? ನಿಮ್ಮ ಭೇಟಿ ನಾಳೆ ರಾತ್ರಿ 7 ಗಂಟೆಗೆ. ನಮಸ್ಕಾರ.